2024ರ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ಹೇಗೆ ಪೂಜೆ ಮಾಡಿದರೆ ಕಷ್ಟಗಳೆಲ್ಲ ಮಾಯವಾಗುತ್ತದೆ? ಸರಿಯಾದ ಪೂಜೆ ಮುಹೂರ್ತ ಯಾವುದು? ಸಂಪೂರ್ಣವಾಗಿ ತಿಳಿಯೋಣ. ಶ್ರೀಕೃಷ್ಣನ ಜನ್ಮಾಷ್ಟಮಿ ಹಬ್ಬವನ್ನು ಬಹಳ ವಿಶೇಷತೆಯಿಂದ ಆಚರಿಸಲಾಗುತ್ತದೆ. ಭಾರತದಾದ್ಯಂತ ವಿಭಿನ್ನವಾಗಿ ಇದನ್ನು ಆಚರಿಸುವ ಪದ್ಧತಿ ಇದೆ. ಪುರಾಣಗಳ ಪ್ರಕಾರ ದ್ವಾಪರ ಯುಗದಲ್ಲಿ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಂದು ರೋಹಿಣಿ ನಕ್ಷತ್ರದಲ್ಲಿ ಶ್ರೀಕೃಷ್ಣನು ಜನಿಸಿದನು. ಆ ಸಮಯದಲ್ಲಿ ವೃಷಭ ರಾಶಿಯಲ್ಲಿ ಚಂದ್ರನಿದ್ದನು. ಈ ಕಾರಣಕ್ಕಾಗಿಯೇ ಪ್ರತಿ ವರ್ಷ ಭಾದ್ರಪದ ಕೃಷ್ಣ ಅಷ್ಟಮಿ ತಿಥಿಯಂದು ಜನ್ಮಾಷ್ಟಮಿಯ ಹಬ್ಬವನ್ನು ಆಚರಿಸಲಾಗುತ್ತದೆ. ಆ ದಿನ ಉಪವಾಸ ಮಾಡಲಾಗುತ್ತದೆ. ಈ ಬಾರಿ ಅಷ್ಟಮಿ ಯಾವಾಗ, ಪೂಜೆ ಮಾಡುವ ವಿಧಾನವೇನು ಎಂಬುದನ್ನು ತಿಳಿಯೋಣ. ಈ ವರ್ಷ ಭಾದ್ರಪದ ಕೃಷ್ಣ ಅಷ್ಟಮಿ ತಿಥಿ ಆಗಸ್ಟ್ 26ರಂದು ಮುಂಜಾನೆ 3:39ಕ್ಕೆ ಆರಂಭವಾಗಲಿದೆ. ಈ ದಿನಾಂಕವು ಆಗಸ್ಟ್ 27ರಂದು 2:19ಕ್ಕೆ ಕೊನೆಗೊಳ್ಳುತ್ತದೆ. ಉದಯ ತಿಥಿಯ ನಂಬಿಕೆಯ ಪ್ರಕಾರ ಆಗಸ್ಟ್ 26 ಸೋಮವಾರದಂದು ಕೃಷ್ಣ ಜನ್ಮಾಷ್ಟಮಿ ಆಚರಿಸಲಾಗುತ್ತದೆ. ಸೋಮವಾರ 26 ಆಗಸ್ಟ್ ಕೃಷ್ಣ ಜನ್ಮಾಷ್ಟಮಿಯ ದಿನ ಮುಹೂರ್ತವು 12:01ರಿಂದ 12:45 ಬೆಳಗ್ಗೆ ವರೆಗೆ ಇರುತ್ತದೆ. ಇದು ನಿಶ್ಚಿತ ಮುಹೂರ್ತ. ಈ ಸಮಯದಲ್ಲಿ ಪೂಜೆ ಮಾಡುವುದರಿಂದ ಅನೇಕ ಪ್ರಯೋಜನಗಳು ಸಿಗುತ್ತದೆ. ಇನ್ನು ಕೃಷ್ಣ ಜನ್ಮಾಷ್ಟಮಿಯ ದಿನ ಸಾಮಾನ್ಯವಾಗಿ ಬೆಳಗ್ಗೆಯಿಂದ ಕೆಲವರು ಉಪವಾಸ ಮಾಡುತ್ತಾರೆ. ರಾತ್ರಿ ಕೃಷ್ಣನ ಪೂಜೆ ಮಾಡಿದ ವಿಶೇಷ ನೈವೇದ್ಯಗಳು ಅರ್ಪಣೆ ಮಾಡಲಾಗುತ್ತದೆ. ಅದರ ನಂತರ ಆಹಾರ ಸೇವನೆ ಮಾಡುತ್ತಾರೆ. ಈ ಕೃಷ್ಣಾಷ್ಟಮಿಯ ದಿನ ಮುಂಜಾನೆ ಬೇಗ ಎದ್ದು ಅಭ್ಯಂಜನ ಸ್ನಾನ ಮಾಡಿ ಬಾಗಿಲಿಗೆ ತೋರಣ, ಕುಂಕುಮ, ರಂಗೋಲಿಯನ್ನು ಹಾಕಿ ಪೂಜೆ ಸಿದ್ಧಗೊಳಿಸಬೇಕು. ಆ ಬಾಲಕೃಷ್ಣನನ್ನು ಮನೆಗೆ ಆಹ್ವಾನಿಸಿ ಕೃಷ್ಣನ ಪಾದಗಳನ್ನು ಹೊರಗಿನಿಂದ ಮನೆಯೊಳಗೆ ಬರುವಂತೆ ಬರೆಯಬೇಕು. ಸಾಮಾನ್ಯವಾಗಿ ಮಧ್ಯಾಹ್ನ 12 ಗಂಟೆಗೆ ಕೃಷ್ಣಾಷ್ಟಮಿ ಪೂಜೆಯನ್ನು ಪ್ರಾರಂಭಿಸುವುದು ವಾಡಿಕೆ. ಆದರೆ ರಾತ್ರಿ 12 ಗಂಟೆಗೆ ಪೂಜೆ ಮಾಡುವುದು ಬಹಳ ವಿಶೇಷ ಎನ್ನಲಾಗುತ್ತದೆ. ಕೃಷ್ಣನಿಗೆ ತುಳಸಿ ಎಂದರೆ ತುಂಬಾ ಇಷ್ಟ. ಆದ್ದರಿಂದ ಪೂಜೆಗೆ ಬಳಸುವ ನೀರಿನಲ್ಲಿ ತುಳಸಿ ಎಲೆಗಳನ್ನು ಹಾಕಿದರೆ ಒಳ್ಳೆಯ ಫಲಗಳು ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ಹಾಗೂ ಕೃಷ್ಣನಿಗೆ ತಯಾರಿಸುವ ಪ್ರಸಾದದಲ್ಲೂ ತುಳಸಿ ಎಲೆಯನ್ನು ಇಡಬೇಕು. ಈ ದಿನ ಕೃಷ್ಣನಿಗೆ ಪೂಜೆ ಮಾಡುವಾಗ ಸಹ ತುಳಸಿ ಹಾರವನ್ನು ಹಾಕಬೇಕು. ಇದರಿಂದ ಕೃಷ್ಣನ ಕೃಪೆಗೆ ಸುಲಭವಾಗಿ ಪಾತ್ರರಾಗಬಹುದು. ನೀವು ಕೃಷ್ಣ ಜನ್ಮಾಷ್ಟಮಿ ಎಂದು ಶ್ರೀಕೃಷ್ಣನನ್ನು ಪೂಜಿಸಲು 2 ಮಂತ್ರಗಳನ್ನು ಪಠಿಸಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಕೃಷ್ಣಾಯ ವಾಸುದೇವಾಯ ಗೋವಿಂದಾಯ ನಮೋ ನಮಃ. ಈ ವರ್ಷದ ಜನ್ಮಾಷ್ಟಮಿಯ ದಿನದಂದು ಸರ್ವಾರ್ಥ ಸಿದ್ಧಿ ಯೋಗದಲ್ಲಿ ಜನ್ಮಾಷ್ಟಮಿಯನ್ನು ಆಚರಿಸಲಾಗುತ್ತದೆ. ಜನ್ಮಾಷ್ಟಮಿಯಂದು ಸರ್ವಾರ್ಥ ಸಿದ್ಧಿ ಯೋಗವು ಮಧ್ಯಾಹ್ನ 3:55ರಿಂದ ಪ್ರಾರಂಭವಾಗಲಿದೆ ಮತ್ತು ಆಗಸ್ಟ್ 27ರಂದು ಬೆಳಗ್ಗೆ 5:57ರವರೆಗೆ ಇರುತ್ತದೆ. ಶ್ರೀಕೃಷ್ಣನ ಜನ್ಮದಿನವನ್ನು ಸರ್ವಾರ್ಥ ಸಿದ್ಧಿ ಯೋಗದಲ್ಲಿ ಆಚರಿಸುವುದು ಶುಭ ಎನ್ನಬಹುದು. ಕೃಷ್ಣ ಜನ್ಮಾಷ್ಟಮಿಯನ್ನು ಭಾರತದಲ್ಲಿ ವಿವಿಧ ರೀತಿಯ ಆಚರಣೆಗಳೊಂದಿಗೆ ಆಚರಿಸಲಾಗುತ್ತದೆ. ವಿಶೇಷವಾಗಿ ಕೃಷ್ಣನ ಜನ್ಮ ಸ್ಥಳಗಳಾದ ಮಥುರಾ ಮತ್ತು ಬೃಂದಾವನದಲ್ಲಿ ಆಚರಣೆಗಳು ಬಹಳ ವಿಶೇಷವಾಗಿರುತ್ತದೆ. ದೇವಾಲಯಗಳನ್ನು ಅಲಂಕರಿಸಲಾಗುತ್ತದೆ. ಹೂವುಗಳು ಮತ್ತು ಬಣ್ಣದ ದೀಪಗಳಿಂದ ಸಿಂಗಾರ ಮಾಡಲಾಗುತ್ತದೆ. ವಾರಗಟ್ಟಲೆ ಮೊದಲೇ ಇಲ್ಲಿ ಆಚರಣೆ ಶುರು ಮಾಡಲಾಗುತ್ತದೆ. ಈ ಹಬ್ಬದ ದಿನ ಉಪವಾಸ ಮಾಡಲು ಸಾಧ್ಯವಾಗದಿದ್ದರೆ ಅನ್ನವನ್ನು ಮಾತ್ರ ಸೇವನೆ ಮಾಡಬಾರದು ಎನ್ನಲಾಗುತ್ತದೆ. ಈ ದಿನದಂದು ಅಕ್ಕಿ ಅಥವಾ ಬಾರ್ಲಿಯಿಂದ ಮಾಡಿದ ಆಹಾರವನ್ನು ಸೇವನೆ ಮಾಡಬಾರದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.
ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.